9 ಜನರ ಮೇಲೆ ಎಲಿಮಿನೇಷನ್ ತೂಗುಗತ್ತಿ. ಅಂತದ್ರಲ್ಲಿ ನಾನು ಈ ದಿಲ್ ಈ ಹೃದಯ ದೊಡ್ಡ ಆಟ ಬೇಕಾಗೋಯ್ತ್ರಿ ಚರಿತ್ರ ಆಟಲ್ಲಿ. ಸಾಕಷ್ಟು ಕುತೂಹಲ ತುಂಬಿರೋ ಕಿಚ್ಚನ ಮೊದಲ ಪಂಚಾಯಿತಿ. ಬಿಗ್ ಬಾಸ್ ಮನೆಯಲ್ಲಿ 5ನೇ ದಿನ ಸ್ಪರ್ಧಿಗಳು ಬಹಳಷ್ಟು ಆಕ್ಟಿವ್ ಆಗಿದ್ರು. ಧನರಾಜ್ ಆಚಾರ್ಯ ಅವರು ತಮ್ಮ ಮಿಮಿಕ್ರಿ ಪ್ರತಿಭೆ ತೋರಿಸಿ ಮನೆಯ ಸದಸ್ಯರನ್ನ ರಂಜಿಸ್ತಾರೆ. ಒಂದೆರಡು ದಿನದ ಹಿಂದೆ ಲಾಯರ್ ಜಗದೀಶ್ ವಿರುದ್ಧ ಭರ್ಜರಿಯಾಗಿ ಜಗಳ ಮಾಡಿದ ಧನರಾಜ್ ಆಚಾರ್ಯ ಅವರು ಆನಂತರ ಹೋಗಿ ಬಿಗ್ ಬಾಸ್ ಎದುರು ಕಣ್ಣೀರು ಹಾಕಿದ್ರು. ಅದಾದ ಬಳಿಕ ಈಗ ಧನರಾಜ್ ತಮ್ಮ ಪ್ರತಿಭೆಯಿಂದ ಮನೆಯ ಸದಸ್ಯರನ್ನ ರಂಜಿಸ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಾಮಿಡಿ ವಿಡಿಯೋಗಳನ್ನು ಹಾಕ್ತಿದ್ದ ಧನರಾಜ್ ಬಿಗ್ ಬಾಸ್ ಮನೆಯವರಿಗೆ ತನ್ನ ಮಿಮಿಕ್ರಿ ಪ್ರತಿಭೆ ತೋರಿಸಿದ್ದಾರೆ. ಮುಂಗಾರು ಮಳೆ ಗಣೇಶ್ ಡೈಲಾಗ್ ಹೇಳಿ ರಂಜಿಸಿದ್ದಾರೆ. ಇವರ ಈ ಟ್ಯಾಲೆಂಟ್ಗೆ ಮನೆಯ ಸದಸ್ಯರೆಲ್ಲ ಚಪ್ಪಾಳೆ ಮೂಲಕ ಗೌರವಿಸ್ತಾರೆ. ಇನ್ನು ಬಿಗ್ ಬಾಸ್ ನನಗೆ ಸಾಕು, ನಾನು ಈ ಮನೆಯಲ್ಲಿ ಇರಲ್ಲ ಎಂದು ಹೋರಾಡಲು ಸಜ್ಜಾಗಿದ್ದ ಲಾಯರ್ ಜಗದೀಶ್ಗೆ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೆದು ಮನವೊಲಿಸ್ತಾರೆ. ನೀವಿನ್ನು ನಿಮ್ಮ ಆಟ ಆಡಿ ಎಂದಿದ್ರು. ಬಿಗ್ ಬಾಸ್ ಅಷ್ಟು ಹೇಳಿದ್ದೆ ತಡ ಹೊರಬಂದ ಲಾಯರ್ ಜಗದೀಶ್ ಅವರು ಉಗ್ರ ಮಂಜು ಅವ್ರನ್ನೇ ಟಾರ್ಗೆಟ್ ಮಾಡಿ ಅವರ ವಿರುದ್ಧ ಮುಗಿಬಿದ್ರು. ಈ ಮನೆಯಲ್ಲಿ ನಾನು ಕೂಡ ಆಟಗಾರನೇ, ನೀನು ಗ್ಯಾಂಗ್ ಕಟ್ಟಿಕೊಂಡು ಆಡ್ತಿದ್ಯಾ, ಇಲ್ಲಿ ನಾನೊಬ್ಬನೇ, ನನ್ನ ಜೊತೆ ಚೆಲ್ಲಾಟ ಆಡಬೇಡ, ಈ ನಿನ್ನ ಪ್ರ್ಯಾಂಕ್ಗಳನ್ನು ಅವರ ಹತ್ರ ಇಟ್ಕೋ, ನನ್ನ ಹತ್ರ ಬೇಡ, ಚಿಲ್ರೆ ಪಲ್ರೆ ಗೇಮ್ ನನ್ನ ಹತ್ರ ಇಟ್ಕೋಬೇಡ, ನಾನು ನಿಂಗೆ ಚೆಕ್ಮೇಟ್ ಕೊಡ್ದಿದ್ರೆ ನಾನು ನನ್ನ ಅಪ್ಪನ ಮಗನೇ ಅಲ್ಲ ಎಂದು ಉಗ್ರಂ ಮಂಜು ವಿರುದ್ಧ ಹರಿಹಾಯ್ದಿದ್ದಾರೆ. ಲಾಯರ್ ಮಾತಿಗೆ ತುಟಿ ಬಿಚ್ಚದ ಮಂಜು ಅವರು ಮೌನದಲ್ಲಿಯೇ ಎಲ್ಲದಕ್ಕೂ ಉತ್ತರ ನೀಡಿದ್ದಾರೆ. ಇನ್ನು 5ನೇ ದಿನ ಮನೆಗೆ ಕ್ಯಾಪ್ಟನ್ ಅವಶ್ಯಕತೆ ಇದೆ ಎಂದು ಬಿಗ್ ಬಾಸ್ ಕ್ಯಾಪ್ಟನ್ ಟಾಸ್ಕ್ ನ ಮನೆಯ ಸದಸ್ಯರಿಗೆ ನೀಡ್ತಾರೆ. ಸ್ವರ್ಗದ ನಿವಾಸಿಗಳಿಗೆ ನರಕದ ನಿವಾಸಿಗಳು ಆಡುವಂತಹ ಈ ಒಂದು ಟಾಸ್ಕ್ ವಿಜೇತರು ಈ ವಾರ ಮನೆಯ ಕ್ಯಾಪ್ಟನ್ ಆಗಿರ್ತಾರೆ. ಸ್ವರ್ಗ ನಿವಾಸಿಗಳು ಮಾತ್ರ ಈ ವಾರದ ಕ್ಯಾಪ್ಟನ್ ಆಗಲು ಅರ್ಹರು. ಅವರು ಕ್ಯಾಪ್ಟನ್ ಆಗಲು ನರಕವಾಸಿಗಳು ಸ್ವರ್ಗ ನಿವಾಸಿಗಳ ಪರವಾಗಿ ಆಟ ಆಡಬೇಕಿತ್ತು. ಬಿಡ್ಡಿಂಗ್ ಮೂಲಕ ನಡೆದಂತಹ ಆಯ್ಕೆಯಲ್ಲಿ ಯಮುನಾ ಅವರಿಗಾಗಿ ಅನುಷಾ ಆಡ್ತಾರೆ, ಐಶ್ವರ್ಯಗಾಗಿ ಚೈತ್ರ, ಉಗ್ರಂ ಮಂಜುಗಾಗಿ ಮೋಕ್ಷಿತಾ ಪೈ, ಹಂಸಗಾಗಿ ರಂಜಿತ್, ತ್ರಿವಿಕ್ರಮ್ಗಾಗಿ ಗೋಲ್ಡ್ ಸುರೇಶ್ ಮತ್ತು ಭವ್ಯಗಾಗಿ ಶಿಶಿರ್ ಟಾಸ್ಕ್ ಅನ್ನ ಆಡ್ತಾರೆ. ಇನ್ನು ಟಾಸ್ಕ್ ಯಾವ ರೀತಿ ಇತ್ತು ಅಂದ್ರೆ, ಬೃಹತ್ ಹಲಗೆ ಮೇಲೆ ಅಲ್ಲಲ್ಲಿ ತೂತುಗಳನ್ನು ಮಾಡಿ ಅದರೊಳಗೆ ಚಿಕ್ಕ ಚಿಕ್ಕ ಗೂಟಗಳನ್ನು ಸಿಕ್ಕಿಸಲಾಗಿತ್ತು. ಆ ಗೂಟಗಳ ಮೇಲೆ ನರಕ ನಿವಾಸಿಗಳು ಕೈ ಮತ್ತು ಕಾಲುಗಳ ಸಹಾಯದಿಂದ ನಿಲ್ಲಬೇಕಿತ್ತು. ಬಹುತೇಕ ಎಲ್ಲರೂ ಒಳ್ಳೆಯ ಪ್ರಯತ್ನವನ್ನೇ ಮಾಡಿದ್ದಾರೆ, ಆದರೆ ಕೊನೆಯವರೆಗೂ ನಿಂತವರೇ ಟಾಸ್ಕ್ ನ ವಿನ್ನರ್. ಆ ಪಟ್ಟವನ್ನ ಹಂಸ ಪರವಾಗಿ ಆಡಿದ ರಂಜಿತ್ ಗೆದ್ದಿದ್ದಾರೆ. ಈ ಮೂಲಕ ರಂಜಿತ್ ಸಹಾಯದಿಂದ ಮೊದಲ ವಾರದ ಕ್ಯಾಪ್ಟನ್ ಆಗಿ ಹಂಸ ಆಯ್ಕೆಯಾಗಿ ವಿಶೇಷ ಅಧಿಕಾರ ಪಡೆದುಕೊಂಡಿದ್ದಾರೆ. ಅಷ್ಟಕ್ಕೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಹಂಸ ನಾಮಿನೇಟ್ ಆಗಿದ್ರು. ಆದರೆ ನಾಯಕಿ ಪಟ್ಟ ಸಿಕ್ಕ ಮೇಲೆ ಈ ವಾರ ನಾಮಿನೇಟ್ನಿಂದ ಹೊರಗುಳಿದು ಮತ್ತಷ್ಟು ವಿಶೇಷ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ.